ಸರಿ ಈಶ್ವರಪ್ಪರ ಹೇಳ್ದಂಗೆ ಯತ್ನಾಳ್ ಅವರು ಹೇಳ್ತಾರೆ ಎಷ್ಟು ಭ್ರಷ್ಟರು ಅಂತ ಇವರು. ಆದರೆ ಏನು ಮಾಡಿದ್ರಿ ಇವರು ಬಡವ್ರ ಬಗ್ಗೆ ಏನಾರು ಒಂದು ಸ್ಟೇಟ್ಮೆಂಟ್ ಏನು ಮೋದಿ ಕೊಟ್ಟಾರ? ಅದಕ್ಕೆ ನಮಗೆ ಕಾಂಗ್ರೆಸ್ ಬೇಕು ನಮಗೆ. ಹೆಸರು ಮಂಜು ಕಡಿಮೆ. ಏನು ಈ ಬಾರಿ ಚುನಾವಣೆ ಇದೆ ಸರ್, ಈ ಬಾರಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಬಂದಿದೆ. ಆ ಬಂಡಾಯದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಲಾಭ ಆಗ್ಬೋದಾ ಹೇಗೆ? ಈಗ ಸರ್, ಈಗ BJP ಅವರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಅವ್ರ ಮಕ್ಕಳದು ಏನು ಕುಟುಂಬ ರಾಜಕಾರಣ ಅಂತ BJP ಅವರು ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ. ಈ BJP ತಗೊಂಡ್ರೆ ಭಾಳ ಜನ ಕುಟುಂಬ ರಾಜಕಾರಣ ಇದೆ. ಈ ಸರಿ ಈಶ್ವರಪ್ಪರ ಹೇಳ್ದಂಗೆ ಯತ್ನಾಳ್ ಅವರು ಹೇಳ್ತಾರೆ ಎಷ್ಟು ಭ್ರಷ್ಟರು ಅಂತ ಇವರು ಅಪ್ಪ ಮಕ್ಕಳು. ಆ ವಿಚಾರವಾಗಿ ಈ ಸರಿ ನಾವು ಗೀತಾ ಶಿವರಾಜ್ಕುಮಾರ್ನ 100% ಗೆಲ್ಲಿಸ್ತೀವಿ. ಹಾಗೆ ಬಂಗಾರಪ್ಪ ಅವರು ಕೊಟ್ಟಿರೋಂಥ ಎಲ್ಲ ಏನೇನು ಮಾಡಿದರು ಅದು ಗೀತಾ ಶಿವರಾಜ್ ಅವ್ರ ಕೈ ಹಿಡಿಯತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮ್ಮ BJP ಅವರು, ಗೀತಾ ಶಿವರಾಜ್ಕುಮಾರ್ ಏನು ಕೊಡುಗೆ ಅಂತ. ರಾಘವೇಂದ್ರ ಫಸ್ಟ್ ಎಲೆಕ್ಷನ್ ಬಂದ್ರಲ್ಲ 2014 ಎಷ್ಟರಲ್ಲಿ ಬಂದಿದ್ದು, ಆವಾಗ ಅವ್ರದ್ದು ಏನು ಕೊಡುಗೆ ಇತ್ತು? ಅವ್ರ ಅಪ್ಪನ ಹೆಸರ ಮೇಲೆ ಬಂದರು. ಬಂದಮೇಲೆ ತಾನೇ ಅವಕಾಶ ಕೊಡ್ಬೇಕು. ಈಗ ಜನ ಗೀತಾ ಶಿವರಾಜ್ಕುಮಾರ್ಗೆ ಅವಕಾಶ ಕೊಟ್ಟರೆ ಅವರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಯಡಿಯೂರಪ್ಪರ ಮಗ ರಾಘವೇಂದ್ರ ಅವರು ಮೊದಲು ಬರ್ಬೇಕಾರೆ ಅಪ್ಪನ ಹೆಸರು ಹೇಳ್ಕೊಂಡೇ ಬಂದಿರೋದು, ಹೌದಲ್ಲ ಸರ್? ಹಾಗಾಗಿ ಈ ಸರಿ ಜನ ಬದಲಾವಣೆ ಬಯಸಿದರೆ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ 100%. ಮೊದಲು ಬಂಗಾರಪ್ಪರ ನೇತೃತ್ವದಲ್ಲಿ ಮತ್ತು ನಮ್ಮ ಗೋಪಾಲಕೃಷ್ಣ ಸರ್ ನೇತೃತ್ವದಲ್ಲಿ, ಆಮೇಲೆ ಎಲ್ಲ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನೀವು? ನರೇಂದ್ರ ಮೋದಿ ಸರ್ಕಾರ ಹೇಳೋದೇನಿದೆ ಸರ್? ಈಗ ನೋಡಿ, ನೀವು ಮೀಡಿಯಾದವ್ರು ದಯವಿಟ್ಟು ತೋರಿಸ್ಬೇಕು. ನೀವು ಮೀಡಿಯಾದ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಚುನಾವಣಾ ಬಾಂಡ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅದರಲ್ಲೇ ಗೊತ್ತಾಗತ್ತಲ್ಲ ಸರ್. ಏನು ಮಾಡಿದ್ದಾರೆ ಅವರು? ಏನೂ ಇಲ್ಲ. ರೈತರದ್ದು ಈಗ ನೋಡಿ, ಬಂಗಾರಪ್ಪನವ್ರು ಮಾಡಿರೋ ಕರೆಂಟ್ ಫ್ರೀ ಮಾಡಿದ್ರು. ರೈತರಿಗೆ ತುಂಬ ಅನುಕೂಲ ಆಗಿದೆ. ಈಗ ನಮ್ಮ ಮಲೆನಾಡಲ್ಲೆಲ್ಲ ತೋಟ ಗಿಟ್ಟಕ್ಕೆಲ್ಲ ಭಾಳ ಅನುಕೂಲ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಏನು ಮಾಡಿದ್ದಾರೆ ಅಂದರೆ ಸರ್, ಈಗ ಮೀಟು ಫ್ರೀ ಕೊಟ್ಟರು ನಮ್ಮ ಬಂಗಾರಪ್ಪನವ್ರು. 3 PS ಎಲ್ಲ ಕರೆಂಟ್ ಫ್ರೀ ಇತ್ತು. ಇವ್ರು ಬಂದರೆ ನೆಕ್ಸ್ಟು ನಿಮ್ಗೆ ಇವರೇ ಹೇಳಿದ್ದಾರೆ, ಯಾರೋ ನಿಮ್ಮ ಕೇಂದ್ರ ಸರ್ಕಾರದ ಮಂತ್ರಿ, ನೆಕ್ಸ್ಟ್ ಬಂದರೆ ಮೀಟ್ರ್ ಹಾಕ್ತೀವಿ ಅಂತಾರೆ. ಬೋರ್ಗೆ ಮೀಟ್ರ್ ಹಾಕ್ತಾರೆ. ರೈತರು NRP ಕಟ್ಟೋಕ್ಕಾಗತ್ತಾ ನೀವೇ ಹೇಳಿ? ಇದು ಜನ ವಿರೋಧಿ ನೀತಿನ ಜನ ಸಹಿಸಲ್ಲ. ಇಷ್ಟು ವರ್ಷ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಸುಳ್ಳು ಹೇಳಿ ಅವ್ರದ್ದು ಬ್ಲಾಕ್ ಮನಿ ಬಂದಿಲ್ಲ. ನೀವು ಸಾಲ ಮನ್ನಾ ಮಾಡಿದ್ರೆ ಬಿಟ್ಟಿ ಭಾಗ್ಯ ಅಂತಾರೆ ಕೆಲವರು. ಬಿಟ್ಟಿ ಭಾಗ್ಯ ಏನಿದೆ ಸರ್? ಈಗ ಸಾಲ ಬಡವ್ರದ್ದು ಮಾಡ್ತಾರೆ. ಬಡವ್ರ ಕೈಗೆ ದುಡ್ಡು ಕೊಟ್ಟರೆ ತಾನೇ ಅವ್ರಿಗೆ ಬಲ ಬರೋದು. ರೈತನೇ ದೇಶದ ಬೆನ್ನೆಲುಬು ಅಂತಾರೆ BJP ಅವರು. ಯಡಿಯೂರಪ್ಪನವ್ರ ಹಸಿರು ಸಾಲ ಕಳ್ತಾರೆ. ಏನು ಮಾಡಿದ್ದಾರೆ ರೈತರಿಗೆ ಹೇಳ್ರಿ? ಒಂದು ಹೇಳ್ರಿ. ಬಂಗಾರಪ್ಪನವ್ರ ಥರ ಏನಾರು ಮಾಡಿದಾರಾ? ಏನು ಸರ್? ಏನೂ ಮಾಡಿಲ್ಲ. ಹಾಗಾಗಿ ಈ ಸರಿ ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ಕೊಂಡು ಬಂದರೆ ಜನರು ಈಗ 10 ವರ್ಷದಿಂದ 15 ವರ್ಷದಿಂದ ಸುಳ್ಳು ಹೇಳಿ ಕೇಳಿ ಜನರಿಗೆ ಗೊತ್ತಾಗಿದೆ. ಈ ಸರಿ ದೇಶದ ಜನ ಬದಲಾವಣೆ ಬಯಸ್ತಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ. ನಿಮ್ಮ ಜಿಲ್ಲೆಯಲ್ಲೂ ಬದಲಾವಣೆ ಮಾಡ್ತೀರಾ? ಬದಲಾವಣೆ ಆಗುತ್ತೆ ಸರ್. ಥ್ಯಾಂಕ್ ಯು. ನರೇಂದ್ರ ಮೋದಿ ಅವರು ಮಳೆ ಇಲ್ಲ ಇತ್ತು, ಬೆಳೆ ಇಲ್ಲ ಹಾಳಾಯ್ತು. ಬಡವ್ರ ಬಗ್ಗೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟರೆ ನರೇಂದ್ರ ಮೋದಿ ಅವರು ಬಡವ್ರ ಬಗ್ಗೆ ಏನಾದರೂ ರೈತರು ಸಾಲದ ಮನ್ನದ ಬಗ್ಗೆ ಏನಾದ್ರು ಹೇಳ್ತಾ ಇದ್ದಾರಾ? ಬಡವರು ರೈತರು ಎಲ್ಲ ಇದಾಗಿ ಹೋಗ್ಬಿಟ್ಟಾರೆ. ಎಲ್ಲ ಯಾವುದೇ ಬೆಲೆ ಇಲ್ಲ. ಅವ್ನು ಬೆಳೆದಕ್ಕೆ ಅವ್ರ ಸಾಹುಕಾರರು ಖರೀದಿ ಮಾಡೋದಕ್ಕೆ ಬೆಲೆ ಏನೂ ಇಲ್ಲ. ಆದರೆ ಏನು ಮಾಡಿದ್ರಿ ಇವರು ಬಡವ್ರ ಬಗ್ಗೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಏನು ಮೋದಿ ಕೊಟ್ಟಾರ? ಏನೂ ಇಲ್ಲ. ಬಡವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದ್ಬಿಟ್ರು. ಹಿಂದೆ ಯಾರು ಮನಮೋಹನ್ ಸಿಂಗ್ ರೈತರ ಸಾಲ ಮನ್ನಾ ಮಾಡಿದೆ. ಇವ್ರು ಏನಾರು ಸುದ್ದಿ BJP ಏನಾರು ಒಂದು ಮಾತು ಆಡ್ಯಾರ ಇವರು ರೈತರ ಬಗ್ಗೆ? ಒಂದು ಹೇಳಿಕೆ ಕೊಟ್ಟಾರೆ ಇವರು ಉದ್ಯಮಿಗಳು ದೊಡ್ಡ ಮಲ್ಯ ಯಾರು ಅಂಬಾನಿ ಅಂತಾರ ಸಾಲ ಮನ್ನಾ ಮಾಡ್ಯಾರ. ರೈತರ ಬಗ್ಗೆ ಬಡವ್ರ ಬಗ್ಗೆ ಏನಾದ್ರು ಸ್ವಲ್ಪ ಕಾಳಜಿ ಐತೆ BJP ಸರ್ಕಾರಕ್ಕೆ? ಮೋದಿ ಅಂತಾರೆ. ಎಲ್ಲ ಮೋದಿ ಏನು ಮಾಡ್ಯಾನ? ಮೋದಿ ಎಲ್ಲ ಕಾಂಗ್ರೆಸ್ ಮಾಡಿದ ರೋಡು, ಕಾಂಗ್ರೆಸ್ ಮಾಡಿದಂಥ ಎಲ್ಲ ಇದು ಬಿಟ್ಟರೆ ಯಾವ್ದು ಮೋದಿ ಮಾಡಿರೋದು? ಯಾವ್ದು ಮಾಡಿರೋದು? ರೈತ ಸಾಲ ಮನ್ನಾ ಮಾಡಿದ್ರೆ ದೇಶ ದಿವಾಳಿ ಆಗುತ್ತೆ ಅಂತ ರೈತನೇ ದೇಶಕ್ಕೆ ಅನ್ನ ಕೊಡೋ ರೈತ. ಅವನ ಕಷ್ಟ ಏನು ಅನ್ನೋದು ರೈತನಿಗೆ ಗೊತ್ತು. ಏನು ರೈತನ ಸಾಲ ಮನ್ನಾ ಮಾಡಿಕೊಳ್ಳಿ ಒಬ್ಬೊಬ್ರು ಮಿನಿಸ್ಟ್ರು ಹೊಡಿತಾರೆ 1000 ಕೋಟಿನ ಭ್ರಷ್ಟಾಚಾರ ಮಾಡಿ. ಅಂಥದ್ದು ನಾವು ಬಡವರಿಗೆ ಕೊಡ್ಲಿ. ಬಡವರು ಉದ್ಧಾರ, ರೈತರು ಉದ್ಧಾರ ಆಗಲಿ, ಬಡವರು ಉದ್ಧಾರ ಆಗಬೇಕು. ಬಡವರು ಉದ್ಧಾರ ಆದ್ರೆ ನಮಗೆ ಅಧಿಕಾರ ಬಂದಂದ್ರೆ ರೋಡಲ್ಲಾಗಲಿ ಮತ್ತು ಇದಾಗಲಿ ಯಾರು ಸತ್ತಾಗಲಿ ಏನಾದ್ರು ಕಾಂಗ್ರೆಸ್ ಪಕ್ಷ ಬಿದ್ದರೆ BJP ನಾವು ಒಬ್ಬರು ಪಕ್ಷ ನಾವು ಹಿಡಕಲ್ಲ. ಅಂದ್ರೆ ಒಂದು ರೋಡ್ ಆಗಲಿ ಒಂದು ಏನೋ ಅನಿವಾರ್ಯ ಹಾಸ್ಪಿಟಲ್ ಹೋಗ್ಬೇಕಂತಂದ್ರೆ ಟಾರ್ಗುಡರ್ ಹಾಸ್ಪಿಟಲ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಬ್ಬ ಒಂದ್ಸರಿ ಮಧು ಬಂಗಾರಪ್ಪ ಒಂದ್ಸರಿ ಹೇಳಿದ್ರೆ ಸಾಕು, ಇಲ್ಲ ಕಾವರ್ತಿ ಮಾಪಜ್ಜಿ ಹೇಳಿದ್ರೆ ಸಾಕು, ಎಲ್ಲ ಹಂಗೆ ಮಾಡ್ತಾರೆ. ಅದೇ ನಿಮ್ಮ BJP ಪಕ್ಷ ಅಂತ ಹೇಳಲ್ಲ, ನಮಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ಸಲ್ಲಿ ಇದ್ದ ಆಡಳಿತ ಇದ್ದಾಳೆ ನಮಗೆ ಭಾರಿ ಚೆನ್ನಾಗಿರುತ್ತೆ ನಮಗೆ ಪಕ್ಷ. ಮತ್ತು ಎಲ್ಲ ರೋಡ್ ಹೋಗ್ಬೇಕಾಗಿದ್ರೆ ಮತ್ತು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಏನು ಎಮರ್ಜೆನ್ಸಿ ಅವ್ನು ಬಡವಾಗ ಶ್ರೀಮಂತ ಏನಾಗಿರಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಬಟ್ ಬೇರೆ ಯಾರು ಮಾಡಲ್ಲ. ಯಾರನ್ನ ಆಯ್ಕೆ ಮಾಡ್ತೀರಾ? ಅದಕ್ಕೆ ನಮಗೆ ಕಾಂಗ್ರೆಸ್ ಬೇಕು. ನಮಗೆ ಗೀತಾ ಶಿವರಾಜ್ಕುಮಾರ್, ಮಧು ಬಂಗಾರಪ್ಪ ಮತ್ತು ಗೀತಾ ಶಿವರಾಜ್ಕುಮಾರ್ ನೋಡಿ. ಈಗ ಕಾಂಗ್ರೆಸ್ನವರು ನಾವು ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ.
60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ನಡೆಸೇ ಬಂದಿದೆ. ಸರಿ. ನಾವು ಅವರು ತಪ್ಪು ಅಂತ ಹೇಳೋದಿಲ್ಲ. ಇಲ್ಲಿ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳೋದಿಲ್ಲ. ಇವಾಗ ಯಡಿಯೂರಪ್ಪನವರು ಕೆಲಸ ಮಾಡಿದ್ದಾರೆ, ರಾಘವೇಂದ್ರನೂ ಮಾಡಿದ್ದಾರೆ. ರಾಘವೇಂದ್ರ ಈ 10 ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರು ಇದಾದ ಮೇಲೆ 10 ವರ್ಷ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಏನು ಮಾಡಬೇಕೋ ಎಲ್ಲ ಮಾಡಿದ್ದಾರೆ. ವಿಮಾನ ಇದು ಎಲ್ಲ ಮಾಡಿದ್ದಾರೆ. ಆ ಕಾಲಗಳಿಂದ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 6,000 ರೂಪಾಯಿ ರೈತರಿಗೆ ಕೊಡ್ತಾಯಿದ್ರು. ಇವತ್ತು ಸಿದ್ದರಾಮಯ್ಯ ಬಂದ ಮೇಲೆ 6,000 ಡಮರ್ ಅಂತ ಹೋಯ್ತು. ಇಲ್ಲ 4,000. ಈ ಮೋದಿ 6,000, ಇವರು 4,000 ಕೊಡ್ದು 10,000 ಕೊಡ್ತಿದ್ರು. ಅದಿಲ್ಲ. ಈಗ ನಾವು ಮಾಡೀವಿ ಅಂತೇಳಿ ಏನು ಮಾಡಿದ್ದಾರೆ ಅಂತ ಬೇಕಲ್ಲ. ಈ ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನೇನು ಅನುಕೂಲಗಳಾಗಿದೆ? ಕೇಂದ್ರ ಸರ್ಕಾರದಿಂದ ಬೇಕಾದಷ್ಟಾಗಿದೆ. ಅವರು ಈಗ ನೋಡಿರಿ, ಸಿಲಿಂಡ್ರು ಸಿಕ್ಕಾಪಟ್ಟೆ ರೇಟ್ ಇತ್ತು, ಎಲ್ಲ ಕಡಿಮೆ ತಗೊಂಡು. ಯಾವಾಗ ಕಮ್ಮಿ ಆಗಿದೆ? ಯಾವಾಗ ಕಮ್ಮಿ ಇತ್ತಿತ್ಲಾಗೆ ಫಸ್ಟೇ ಕಡಿಮೆ ಮಾಡಿದ್ರು ಅವರು. ಸರ್ಕಾರ ಬಂದಾಗಲೇ ಮಾಡಿದರು. ಯಾರು ಮಾಡಿದ್ದ? ಮೋದಿಯವರು. ಅದು ಆದಮೇಲೆ ರೇಜ್ ಆಗ್ತಾ ಬಂದು ವಾತಾವರಣ ಬದಲಾವಣೆ ಆಯಿತು, ರೇಜ್ ಆಯಿತು. ಈಗ ಮತ್ತೆ ಕಡಿಮೆ ಮಾಡಿದ್ರು. ಹಾಗಾಗಿ ಕಡಿಮೆ ಮಾಡಿದ್ರು ಈಗ ಮೋದಿಯವರೇ. ಈಗ ನಾವು ಹೇಳ್ತಿರೋದು ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ಏನು ತಂದಿದ್ದಾರೆ? ನಮ್ಮ ಕೆಲಸಕ್ಕೂ ಬೇಕಾದಷ್ಟು ಬಂದಿದೆ. ರೋಡು ರಸ್ತೆ ಎಲ್ಲ ಆಗಿದೆ. ಇಲ್ಲಿ ಬೆಳ್ಳಣ್ಣೆ ರೋಡು ಸಿಮೆಂಟ್ ರೋಡ್ ಆಗಿದೆ. ಅಲ್ಲಿಂದ ಇದರಿಂದ ಎಲ್ಲಿ ಬೇಕಲ್ಲಿ ರೋಡ್ ಆಗಿದೆ. ಕೆಲಸ ಆಗಿದೆ. ಕೆಲಸ ಆಗಿಲ್ಲ ಅಂತ ಏನೂ ಇಲ್ಲ. ಆದರೆ ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಂತ ಹೇಳಿದ್ರು. ಇವಾಗ 10 ವರ್ಷದ ನರೇಂದ್ರ ಮೋದಿ ಆಡಳಿತದಿಂದ ನಿಮಗೆ ಏನು ಅನುಕೂಲ? ನಮಗೆ ಅನುಕೂಲ ಆಗಿದೆ. ಏನಾಗಿದೆ? ರೈತರಿಗೆಲ್ಲ ಅನುಕೂಲ ಆಗಿದೆ. ರೈತರು 1 ವರ್ಷಗಳ ಕಾಲ ದೆಹಲಿಯಲ್ಲಿ ಹೋರಾಟ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೋರಾಟ ಅದಕ್ಕೆಲ್ಲ ದೊಡ್ಡ ರೈತರು, ಸಣ್ಣ ರೈತರೆಲ್ಲ ಹೋರಾಟ ಮಾಡೋರು. ಸಣ್ಣವ್ರು ಅಲ್ಲೇ ಇದ್ದಾರೆ. ದೊಡ್ಡ ರೈತರು ದೊಡ್ಡವರಾಗ್ತಾ ಇದ್ದಾರೆ. ಅವ್ರಿಗೆ ದುಡ್ಡು ಹೋಗ್ಬಿಡ್ತೈತಿ. ಯಾರು ಕೊಡ್ತಾರೆ? ಕಟ್ಕೊಂಡು ಯಾರು ಬೇಕು ಅವ್ರು ರಾಜಕೀಯ ಕೊಟ್ಬಿಡ್ತಾರೆ. ಆವಾಗ ಅವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಹೋಗಿ. ಈಗ ಫಸ್ಟ್ ಕೂಗೋದು ನಮ್ಮ ರೈತರ ಹೆಸರು ಹೇಳಿ. ಅಲ್ಲಿ ರೈತರಿಗೆ ಆಗೋದು ಉಪಕಾರ ಇಲ್ಲ, ಏನೂ ಉಪಕಾರ ಇಲ್ಲ. ಅಲ್ಲಿ ಆಗೋದು ಅವರಿಗೆ. ಯಾವನ ಒಬ್ಬ ಅಧ್ಯಕ್ಷ ಆಗಿದ್ದ ನಾವು ಹುಡ್ಕೊಂಡು ಹೋದ್ನಲ್ಲ, ಎಷ್ಟೋ ಇದು ಹುಡ್ಕೊಂಡು ಆ ರೀತಿ ಆಗ್ತವೆ. ಅದು ನಾವು ರೈತರ ಹೋರಾಟಕ್ಕೆ ನಾನು ರೈತ, ನಾನು ಹೋರಾಟ ಏನೇನು ಬೆಳೆ ಬೆಳಿತೀರಾ? ಭತ್ತ ಗಿತ್ತ ಎಲ್ಲ ಬರ್ತೀವಿ. ಏನೇನು ಬೆಳೆ ಬೆಳಿತೀರಾ? ಭತ್ತ ಇದೆಲ್ಲ ತೋಟ ಇದೆ. ಬೆಲೆ ಎಷ್ಟಿದೆ ಈಗ ನಿಮಗೆ? ಗೊಬ್ಬರದ ಬೆಲೆ ಈಗ ವಾತಾವರಣ ತಕ್ಕ ರೇಟ್ ಆಗ್ತೈತಿ. ಇವತ್ತು ಒಬ್ಬ ಆಳಿಗೆ ಎಷ್ಟು ಸಂಬಳ ಇದೆ? ನಾವು 200 ರೂಪಾಯಿ 100 ರೂಪಾಯಿ ದುಡಿದೀವಿ. ಇವಾಗ ಎಷ್ಟು? 500, 600, 1000 ರೂಪಾಯಿ ಸಂಬಳ ಇದೆ. ಇದು ಸರ್ಕಾರನೇ ಮಾಡಿದ್ದು. ಒಬ್ಬ ಉದ್ಯೋಗಾತ್ರಿ ಇವನಿಗೆ ಸಂಬಳ ಎಷ್ಟು? ಲೇಡೀಸಿಗೆ ಎಷ್ಟು? 350 ರೂಪಾಯಿ ಸಂಬಳ ಆಗುತ್ತೆ ಈಗ. ಅದು ಕೊಡ್ತಿದ್ದಾರಾ ಸರಿ? ಕೊಡ್ತಾ ಇದ್ದಾರೆ. ಅದನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ, ತಂಗ್ತಾ ಇದ್ದಾರೆ. ಅದಕ್ಕೇನೋ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗಣಪತಿ ಅಂತೇಳಿ. ನಾನು ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಇದೇ ಊರು. ಈಗ ರಾಘವೇಂದ್ರ ಅವರು MP ಆಗಿ 10 ವರ್ಷದಿಂದ MP ಆಗಿದ್ದಾರೆ. ಆಗಿದ್ದಾರೆ. ಇಲ್ಲಿಗೆ ಏನೇನು ಅನುದಾನಗಳು ಕೊಟ್ಟಿದ್ದಾರೆ? ಇಲ್ಲಿ ತುಂಬ ಅನುದಾನ ಕೊಟ್ಟಿದ್ದಾರೆ, ತುಂಬ ಕೆಲಸ ಮಾಡಿಸಿದ್ದಾರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಒಳಗೆ. ಇಲ್ಲಿ ನಿಮ್ಮ ಕ್ಷೇತ್ರಕ್ಕೆ? ಈ ನಮ್ಮ ಕ್ಷೇತ್ರದಲ್ಲಿ ರೈಲ್ವೆ ಕೆಲಸ ತುಂಬ ನಡೀತಾ ಇದೆ ಈಗ ಆಲ್ರೆಡಿ. ಮತ್ತು ಸುಮಾರು ಸ್ವಲ್ಪ ತುಂಬ ಕೆಲಸ ಆಗ್ತಾ ಇದೆ. ಹಾಗೆ ನಮಗೆಲ್ಲ ರಾಘವೇಂದ್ರ ಬಗ್ಗೆನೇ ಹೆಚ್ಚಿಗೆ ಒಲವಿದೆ. ಇಲ್ಲಿ ಹೆಚ್ಚಿಗೆ ಆಲ್ಮೋಸ್ಟು BJP ಪಕ್ಷನೇ ಹೆಚ್ಚಿಗೆ ಮುಂದಿದೆ ಅಂತ ನಮ್ಮ. ಬಂಗಾರಪ್ಪನವರಿಂದ ನಿಮ್ಗೆ ಏನೇನು ಸಹಾಯ ಆಗಿತ್ತು ಇಲ್ಲಿ ಮೊದಲು? ಬಂಗಾರಪ್ಪನವ್ರದ್ದು ರಾಜಕೀಯ ಬೇರೆ. ಅವಾಗಿದ್ದಾಗ ಆಗಿತ್ತು, ಈಗ ಇಲ್ಲಲ್ಲ ಬಂಗಾರಪ್ಪನವರು. ಈಗ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ರಾಘವೇಂದ್ರ ಅವರು ಹೆಚ್ಚಿಗೆ ಕೆಲಸ ಮಾಡಿಸಿದ್ದಾರೆ. ಆಲ್ಮೋಸ್ಟ್ ರಾಘವೇಂದ್ರ ಅವರು ಕೆಲಸ ಮಾಡಿಸಿದ್ದಾರೆ. ಏನೇನು ಅನುಕೂಲಗಳಾಗಿದೆ ನಿಮಗೆ? ಅನುಕೂಲತೆಗಳಂದರೆ ನಮಗೆ ಸಾರ್ವಜನಿಕ ಕೆಲಸ ತುಂಬ ಆಗಿದ್ದಾವೆ ಇಲ್ಲಿ. ಆವಾಗ BJP ಸರ್ಕಾರ ಇದ್ದಾಗ ಪಂಚಾಯತಿಯಲ್ಲೆಲ್ಲ ಮನೆಗಿನೇ ತುಂಬ ಬರ್ತಾಯಿದ್ವು. ಈಗ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಪಂಚಾಯತಿಯಲ್ಲಿ ಯಾವುದೇ ಅನುದಾನ ಬರ್ತಾ ಇಲ್ಲಂತೆ, ಯಾವುದು ಮನೆಗಳು ಸರಿ ಸಿಗ್ತಾ ಇಲ್ಲ. ಹಾಗಾಗಿ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಕೊಟ್ಟಿದ್ದಾರೆ ಬಿಡ್ರಿ, ಗ್ಯಾರಂಟಿ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವ್ರು ಹೇಳಿದ ಪ್ರಕಾರ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಸರಿ ಯಾರಿಗೂ ಮತ ಹಾಕ್ತೀರಾ ಹಾಗಾದ್ರೆ? ಯಾರಿಗೆ ಮತ? ನಾವೆಲ್ಲ ಹೆಚ್ಚಿಗೆ ನಮ್ಮ BJP ಪಕ್ಷ, ನಾವು BJPಗೆ ಹಾಕ್ತೀವಿ. ಥ್ಯಾಂಕ್ ಯು. ಹೇಳಿ ಸರ್. ಹೇಳಿ. ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಬೆಕ್ಕೋಡ್ ಅಂತೇಳಿ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷಗಳಾಗ್ತಾ ಬರ್ತಿದೆ ಕೆಲವೇ ದಿನಗಳಿಗೆ. ಹೌದೌದು. ನಿಮ್ಮ ಜಿಲ್ಲೆಗೆ, ನಿಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ಯೋಜನೆಗಳು ನಿಮ್ಮ ಸಂಸದರು ತಗೊಂಡ್ಬಂದಿದ್ದಾರೆ ಸರ್ ಕೇಂದ್ರದಿಂದ? ನಮ್ಮ ಸಂಸದರು ರಾಘವೇಂದ್ರಣ್ಣವರು MP ವ್ಯವಸ್ಥೆಯಲ್ಲಿ 2ನೇ ಸ್ಥಾನದಲ್ಲಿ ಅಭಿವೃದ್ಧಿಯ ಹಾರಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವೇ ಅಭಿವೃದ್ಧಿ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿ MP ರಾಘವೇಂದ್ರಣ್ಣವರು ಇದ್ದಾರೆ.
ಅಂತ ಹೇಳಿ ಸರ್. ನಿಮ್ಮ ಕ್ಷೇತ್ರಕ್ಕೆ ಸರ್ ಇಲ್ಲಿ ವಿಶೇಷವಾಗಿ ತಾಳಗುಪ್ಪಗೆ ಏನು ಅನುದಾನಗಳು ಬಂದಿದೆ? ತಾಳಗುಪ್ಪಕ್ಕೆ ಮ್ಯಾಕ್ಸಿ 1 ಕೋಟಿ ತಾಳಗುಪ್ಪ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಕಡೆ ಕೆಲಸಗಳಾಗಿದೆ. ಒಟ್ಟಿನಾರಿ ಹೇಳಬೇಕು ಅಂದರೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆದರೆ ಮಾತ್ರ ಒಬ್ಬರು MP ಆಗಿ ಯಾವುದೋ ಒಂದು ಕ್ಷೇತ್ರನ ಅಭಿವೃದ್ಧಿ ಅನ್ನೋದಲ್ಲ, ಎಲ್ಲ ಕ್ಷೇತ್ರಕ್ಕೂ ಅಭಿವೃದ್ಧಿ ಆಗಿದೆ. ಇವತ್ತು ಸಿಂಗಂದೂರಿಗೆ ಹೋಗ್ಲಿರ್ತಕ್ಕಂಥ ಇದಕ್ಕೆ ಸೇತುವೆ ಹಾಕೋ ಬಂದಿದ್ದು ಅವರೇ. ಶಿವಮೊಗ್ಗದಲ್ಲಿ ಹೆಲಿಕಾಪ್ಟ್ರು ವಿಮಾನ ನಿಲ್ದಾಣ ಆಗ್ತಕ್ಕಂಥ ವ್ಯವಸ್ಥೆಯಲ್ಲೂ ರಾಘಣ್ಣ ಅವ್ರದ್ದು ಇದೆ. ಈ 10 ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಿಂದ ಎಷ್ಟು ಅನುಕೂಲಗಳಾಗಿದ್ದಾವೆ ಮತ್ತು ಅದರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಸರ್, ಇವತ್ತು ಹಿಂದೂಗಳು ಬದುಕಬೇಕು ಅಂದರೆ, ಹಿಂದೂ ಧರ್ಮ ಉಳಿಬೇಕು ಅಂದರೆ ನರೇಂದ್ರ ಮೋದಿ ಅಂತವರು ನಮಗೆ ತುಂಬ ಅವಶ್ಯಕತೆ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ.